ಶಕ್ತಿ ಇದೆ, ಪ್ಲಸ್ ಅವ್ರಿಗೆ ಇಂಟ್ರೆಸ್ಟ್ ಇದೆ ಮಾಡೋದು. ಸೊ ಹಾಗಾಗಿ ನಮ್ ದೊನ್ನೆ ಬಿರಿಯಾನಿ ಸೂಪರ್ ಹಿಟ್ ಆಗಿರೋದು ಕಾರಣನೂ ಇದೆ. ಒಂದು ಚೆನ್ನಾಗಿ ಗೋಲ್ಡನ್ ಕಲರ್ ಬಂದ್ಬಿಟ್ಟಿದೆ ನೋಡಿ. ಹೌದೌದು. ಇದು ನಮ್ ನಾರ್ಮಲಿ ಮಶ್ರೂಮ್ ಮತ್ತು ಪನ್ನೀರಲ್ಲಿ ಗೊಜ್ಜಾಗತ್ತೆ ಇದು. ಹೌದು, 100 ಗ್ರಾಮ್ ಇದೆ ಇದು. ಇದನ್ನ ಹಾಕ್ತಾ ಇದೀನಿ. ಅದ್ರ ಸ್ವಲ್ಪ ಕೈ ಆಡಿಸ್ಬಿಟ್ಟು ಬಿಟ್ಬಿಡ್ತಾರೆ. ಸೊ ಅದೆಲ್ಲ ಅದರಲ್ಲೇ ಚೆನ್ನಾಗಿ ಮ್ಯಾರಿನೇಟ್ ಆಗತ್ತೆ. ಪನ್ನೀರು ಮತ್ತು ಮಶ್ರೂಮ್ ಒಟ್ಟಿಗೆ ಇದು ಬೇಸ್. ಒಳ್ಳೆ ಬಣ್ಣ ಇದೆ. ಇದೆಲ್ಲ ಹಾಕೊಂಡು ಅದ್ರ ಟೇಸ್ಟ್ ನೋಡಿ ಹೆಂಗಿತ್ತು. ಎವ್ರಿ ಡೇ ಫ್ರೆಶ್ ಆಗಿರುತ್ತೆ ಇದು ನಿಮ್ಗೆ. ಹೌದೌದು. ನಾವು ಲಾಸ್ಟ್ ಟೈಮ್ ದೊಡ್ಡ ಬಿರಿಯಾನಿ ತಿಂದಿದ್ವಲ್ಲ, ಟೇಸ್ಟ್ ಮಾಡಿದ್ವಿ. ಈ ಗೊಜ್ಜುದ್ರಲ್ಲಿ ಒಂದು ಮಜಾ ಇತ್ತು ಟೇಸ್ಟ್. ವೀಕ್ಷಕರೇ ನೋಡಿ, ಇದನ್ನ ನಿಮಗೆ ಹೇಳಲೇಬೇಕು, ಅದಕ್ಕೋಸ್ಕರ ಬಂದಿದ್ದೀನಿ. ನಮ್ಮೆಲ್ಲ ವೀಕ್ಷಕರು ತೋರಿಸೋಣ ಅಂತ ನೀವು ಕೇಳಿದ್ರಿ, ಬನ್ನಿ ತೋರಿಸ್ತೀನಿ ಏನಂತ. ಇದು ಬಂದು ದೊಣ್ಣೆ ಬಿರಿಯಾನಿ ತೋರಿಸಿದ್ವಿ ನಿಮಗೆ. ಈಗ ಪನ್ನೀರಲ್ಲಿ ಇದೆ ಇದು, ಬಟ್ ಇದರಲ್ಲಿ ಮಶ್ರೂಮ್ ಮಾಡಿ ತೋರಿಸಿದ್ವಿ. ಈ ದೊಣ್ಣೆ ಬಿರಿಯಾನಿಯಲ್ಲಿ ನಿಮಗೆ ರೆಸಿಪಿ ಎಲ್ಲ ತೋರಿಸಿದ್ವಿ, ಬಟ್ ಇಲ್ಲಿ ಗೊಜ್ಜು ಇದೆಯಲ್ಲ, ಮುಂದಿನ ಸಂಚಿಕೆಯಲ್ಲಿ ಆ ಗೊಜ್ಜು ಮಾಡೋ ತೋರಿಸು ಅಂತ ಹೇಳಿದ್ವಿ. ಆ ದಿನಕ್ಕಾಗಿ ಬಂದಿದ್ದೀವಿ ಇವತ್ತು ಶುಭಾ ಮೇಡಮು, ರಾಜು ಮಾಸ್ಟರ್, ಅಡುಗೆ ಮಾಸ್ಟರ್ ಅವರು ಇದಕ್ಕೆ ಎಕ್ಸ್ಪರ್ಟು. ಸೊ ಈ ದೊಣ್ಣೆ ಬಿರಿಯಾನಿಯಲ್ಲಿ ಮಶ್ರೂಮ್ ಮತ್ತು ಪನ್ನೀರ್ಗೆ ಏನು ಗೊಜ್ಜು ಇತ್ತಲ್ಲ, ಆ ಫ್ಲೇವರು ಟೇಸ್ಟ್ ಕೊಡ್ತಿತ್ತಲ್ಲ, ಅದರದ್ದು ಗೊಜ್ಜು. ಸೊ ಅಂತೂ ಇಂತೂ ಇವತ್ತು ದಿನ ಬಂದ್ಬಿಡ್ತು. ದೊಣ್ಣೆ ಬಿರಿಯಾನಿ ತೋರಿಸಿದ್ವಿ, ಗೊಜ್ಜು ಅಂತ ಕೇಳ್ತಾ ಇದ್ರು. ಗೊಜ್ಜು ಹೆಂಗ್ ಮಾಡ್ಕೊಂಡ್ಬಿಟ್ರಿ ಅಂತ. ಗೊಜ್ಜು ಮಾಡಕ್ಕೆ ಇದ್ದಾರೆ ಮಾಸ್ಟ್ರು, ನೀವು ಇದ್ದೀರಾ. ಸೊ ಗೊಜ್ಜು ಅದ್ಭುತವಾಗಿ ಸ್ಪೆಷಲ್ ಆಗಿ ನಮಗೋಸ್ಕರ ತೋರಿಸ್ತಾ ಇದ್ದಾರೆ. ಕಂಪ್ಲೀಟ್ ಗೊಜ್ಜು ಮಾಡೋ ಪ್ರೊಸೆಸ್ ನೋಡ್ಬಿಡಲ್ಲ. ಗೊಜ್ಜು ಮಾಡಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಈಗ 10 kg ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು, 5 kg ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 450 ಗ್ರಾಮ್ ಇದೆ. ಇದು 100 ಗ್ರಾಮು ಖಾರದ ಪುಡಿ, ಮತ್ತೆ 150 ಗ್ರಾಮು ಕಲ್ಲುಪ್ಪು, 50 ಗ್ರಾಮು ಅರಿಶಿನ, 100 ಗ್ರಾಮು ನಮ್ಮ ದೊಣ್ಣೆ ಬಿರಿಯಾನಿಗೆ ಏನ್ ಮಸಾಲೆ ಹಾಕ್ತಿವಲ್ವಾ ಅದೇ ಮಸಾಲೆ ಇದಕ್ಕೆ 100 ಗ್ರಾಮ್ ಹಾಕ್ತಾ ಇದ್ದೀವಿ. ಹೋದ ಎಪಿಸೋಡ್ ಅಲ್ಲಿ ಅದ್ರಲ್ಲಿ ಏನೇನು ಹಾಕ್ತೀರಾ ಅಂತ ಹೇಳಿದ್ವಿ. ಹೇಳಿದ್ರು ಮೇಡಮ್. ನಮ್ಮ ರಾಜು ಮಾಸ್ಟರ್ ಹೇಗ್ ಮಾಡೋದು ಅದು ಗೊಜ್ಜು ಅಂತ ಹೇಳಿ ತೋರಿಸ್ತಾರೆ. ಇವಾಗ ಒಂದು ದೊಡ್ಡ ಬಾಣಲೆ ಇಟ್ಕೊಂಡು ಅದಕ್ಕೆ 2 ಲೀಟರ್ ಎಣ್ಣೆ ಹಾಕೊಂಡಿದೀವಿ. 2 ಲೀಟರ್ ಎಣ್ಣೆಗೆ 10 kg ಈರುಳ್ಳಿನ ಹಾಕ್ತಾ ಇದೀವಿ. ಇದೇ ತರ ಕಟ್ ಮಾಡ್ಕೋಬೇಕಾ ಈರುಳ್ಳಿ? ಚೆನ್ನಾಗಿ ಬೇಯುತ್ತೆ ಅಂತ ಹೇಳ್ಬಿಟ್ಟು ಈ ತರ ಕಟ್ ಮಾಡ್ಕೊಳ್ತೀವಿ. ರಾಜು ಮಾಸ್ಟರ್ ಇನ್ ವರ್ಕ್ ಸ್ಟಾರ್ಟೆಡ್. ಇದೊಂದು ದೊಡ್ಡ ಪ್ರಕ್ರಿಯೆ. ರಾಜು ಮಾಸ್ಟರ್ಗೆ ಇದು ಶಕ್ತಿ ಇದೆ, ಪ್ಲಸ್ ಅವ್ರಿಗೆ ಇಂಟ್ರೆಸ್ಟ್ ಇದೆ ಮಾಡೋದು. ಸೊ ಹಾಗಾಗಿ ನಮ್ ದೊಣ್ಣೆ ಬಿರಿಯಾನಿ ಸೂಪರ್ ಹಿಟ್ ಆಗಿರೋದು ಕಾರಣನೂ ಇದೆ. ಒಂದು ಮಶ್ರೂಮ್ ದೊಣ್ಣೆ ಬಿರಿಯಾನಿ ಅಂತೂ ಅಲ್ಟಿಮೇಟ್. ಎಸ್. ಇವಾಗ ಇದು 10 kg ಈರುಳ್ಳಿ ಚೆನ್ನಾಗಿ ಕೆಂಪಾಗಿ ಆಗ್ಬೇಕು. ಅದು ಒಂದ್ ಸ್ವಲ್ಪ ಹೊತ್ತು ಟೈಮ್ ತಗೊಳತ್ತೆ. ಒಂದು ಅರ್ಧ ಗಂಟೆನಲ್ಲಿ ಇದು ಇವಾಗ ಮೆತ್ತಗಾಗತ್ತೆ. ಏನೇನು ನೆಕ್ಸ್ಟ್ ಹಾಕ್ಬೇಕು ಅನ್ನೋದು ನೋಡೋಣ. ಅರ್ಧ ಗಂಟೆ ಬೇಕು ಇದು. ಹೌದು. ಅದು ಈಗ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಆಯ್ತು. 10 kg ಹಾಕಿರೋ ಈರುಳ್ಳಿ ಇವಾಗ ನಿಮ್ಗೆ ಒಂದು 5 kg ಅಷ್ಟು ಆಗಿದೆ. ಹೌದೌದು. ಚೆನ್ನಾಗಿ ಗೋಲ್ಡನ್ ಕಲರ್ ಬಂದ್ಬಿಟ್ಟಿದೆ ನೋಡಿ. ಹೌದೌದು. ಬ್ರೌನಿಶ್ ಆಗ್ಬಿಟ್ಟಿದೆ. ಹೌದು, ಬಿಸ್ಕೆಟ್ ಕಲರ್. ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನ ಹಾಕ್ಬೇಕು. ಎಷ್ಟು ಹಾಕೊಂಡ್ರಿ ಇದು? ಇದು 450 ಗ್ರಾಮ್. ಈಗೆಲ್ಲ ಮಸಾಲೆ ಬಿದ್ಬಿಡುತ್ತಾ ಈಗ? ಹೌದು. ಇವಾಗ ಇದಾದ್ಮೇಲಿಂದ ಖಾರ ಪುಡಿ ಹಾಕ್ತಾ ಇದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದ್ 2-3 ನಿಮಿಷ ಅದು ಚೆನ್ನಾಗಿ ಫ್ರೈ ಆಗ್ಬೇಕು. ಅದು ಫ್ರೈ ಆದ್ಮೇಲಿಂದ ಖಾರ ಪುಡಿ ಹಾಕೋದು. ಖಾರ ಪುಡಿ ಇವಾಗ ಖಾರ ಪುಡಿ ಹಾಕ್ತಾ ಇದೀವಿ. ಖಾರ ಪುಡಿ 100 ಗ್ರಾಮ್. ಕಲರ್ಗೋಸ್ಕರ ಇದು ಹಾಕಿರೋದು. ಕಾಶ್ಮೀರಿ ಚಿಲ್ಲಿ. ಇವಾಗ 5 kg ಟೊಮೆಟೊ. ಇದು ನಮ್ಮ ನಾರ್ಮಲಿ ಮಶ್ರೂಮ್ ಮತ್ತು ಪನ್ನೀರಲ್ಲಿ ಗೊಜ್ಜಾಗತ್ತೆ ಇದು. ಹೌದು.
ಇವಾಗ 150 ಗ್ರಾಮು ಉಪ್ಪು, ಕಲ್ಲುಪ್ಪು ಹಾಕ್ತಾ ಇದೀವಿ. 50 ಗ್ರಾಮು ಅರಿಶಿನ, ಓಕೆ. ಈಗ ಇದು ಎಲ್ಲ ಚೆನ್ನಾಗಿ ಟೊಮೆಟೊನು ಚೆನ್ನಾಗಿ ಬೇಯಬೇಕು. ಅದು ಈಗ ನಾವೇನ್ ಖಾರ ಉಪ್ಪು ಎಲ್ಲ ಹಾಕಿದ್ವಲ್ಲ, ಅದೆಲ್ಲ ಚೆನ್ನಾಗಿ ಮಸಾಲೆಗೆ ಹಿಡಿಯತ್ತೆ. ಸೊ ಮಸಾಲೆಗೆ ಹಿಡಿದು ಅದು ಇನ್ನೊಂದು 15 ನಿಮಿಷ ಇದು ಚೆನ್ನಾಗಿ ಬೇಯಬೇಕು. ಅದಾದ್ಮೇಲೆ ಬೇರೆ ಇಂಗ್ರೀಡಿಯೆಂಟ್ಸ್. ಹೌದು. 10 ನಿಮಿಷ ಬಿಟ್ಟಿದೀವಿ. ಹೌದು. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು? ಸೊ ಇವಾಗ ನಮ್ದು ಬಿರಿಯಾನಿ ಮಸಾಲ ಇದೆಯಲ್ವಾ, ಅದನ್ನ 100 ಗ್ರಾಮ್ ಇದೆ ಇದು, ಇದನ್ನ ಹಾಕ್ತಾ ಇದೀನಿ. ಅರ್ಧ ಲೀಟ್ರು ಮೊಸರು, ಅರ್ಧ ಲೀಟ್ರು. ಒಂದು ಕಟ್ಟು ಪುದೀನ ಸಣ್ಣ ಕಟ್ ಮಾಡ್ಕೊಂಡಿದ್ದಾರೆ. ಇವಾಗ ಎಲ್ಲ ಆಲ್ಮೋಸ್ಟ್ ಆಲ್ ಇಂಗ್ರೀಡಿಯೆಂಟ್ಸ್ ಬಿಟ್ಟು. ಹೌದು, ಎಲ್ಲ ಆಗಿದೆ ಇದು. ಇವಾಗ ಇದು ಒಂದು 2 ನಿಮಿಷ ಅದ್ರ ಸ್ವಲ್ಪ ಕೈ ಆಡಿಸ್ಬಿಟ್ಟು ಬಿಟ್ಬಿಡ್ತಾರೆ. ಸೊ ಅದೆಲ್ಲ ಅದರಲ್ಲೇ ಚೆನ್ನಾಗಿ ಮ್ಯಾರಿನೇಟ್ ಆಗತ್ತೆ. ಆಮೇಲಿಂದ ನೀವು ಯಾವಾಗ ಪನ್ನೀರ್ ಮತ್ತೆ ಮಶ್ರೂಮ್ ದೊನ್ನೆ ಬಿರಿಯಾನಿ ಮಾಡ್ಕೊಳ್ತೀರಲ್ಲ, ಅದಕ್ಕೆ ಇದು ಬೇಸ್. ಹಾ, ಇವಾಗ ಇದು ರೆಡಿ ಆಗಿದೆ. ರೆಡಿಯಾ? ರೆಡಿ. ನೋಡಿ, ನಾವು ದೊನ್ನೆ ಬಿರಿಯಾನಿ ನೋಡ್ತೀವಲ್ಲ, ಅದು ಮಶ್ರೂಮು ಪನ್ನೀರು ಮತ್ತು ಮಶ್ರೂಮ್ ಒಟ್ಟಿಗೆ ಇದು ಬೇಸು. ಇದು ಇಷ್ಟು ಗೊಜ್ಜು ಎಷ್ಟು ದಿನದಲ್ಲಿ ಖಾಲಿ ಆಗುತ್ತೆ? ಇದು ಒಂದು ದಿನಕ್ಕೆ ನಮಗ್ ಸಾಕಾಗತ್ತೆ. ಅವರು ದಿನ ಇದನ್ನ ಪ್ರಿಪೇರ್ ಮಾಡ್ಕೊಳ್ತಾ ಇರ್ತಾರೆ. ದಿನಕ್ಕೆ ಈ ಗೊಜ್ಜು. ಒಳ್ಳೆ ಬಣ್ಣ ಇದೆ. ಇದೆಲ್ಲ ಹಾಕೊಂಡು ಅದ್ರ ಟೇಸ್ಟ್ ನೋಡಿ ಹೆಂಗಿತ್ತು. ಎವ್ರಿ ಡೇ ಫ್ರೆಶ್ ಆಗಿರುತ್ತೆ ಇದು ನಿಮ್ಗೆ. ಹೌದೌದು. ನಾವು ಲಾಸ್ಟ್ ಟೈಮ್ ದೊನ್ನೆ ಬಿರಿಯಾನಿ ತಿಂದಿದ್ವಲ್ಲ, ಟೇಸ್ಟ್ ಮಾಡಿದ್ವಿ. ಈ ಗೊಜ್ಜುದ್ರಲ್ಲಿ ಒಂದು ಮಜಾ ಇತ್ತು, ಟೇಸ್ಟ್. ಹೌದೌದು. ನೀವು ಕೇಳಿದ್ರಿ ವೀಕ್ಷಕರೇ, ಕಾಮೆಂಟ್ಸ್ ಹಾಕಿದ್ರಿ ನಮಗೆ ತೋರಿಸಿ ಅಂತ. ಇವತ್ತು ಶುಭಾಂ ಮೇಡಮ್ ಮತ್ತು ರಾಜು ಮಾಸ್ಟರ್ ಇಬ್ರು ಸೇರಿ ತೋರಿಸಿದ್ದಾರೆ. ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.